ಸಂಸದ ಅವನಿಗೇನಾದರೂ ಮಾನ ಮರ್ಯಾದೆ ಏನಾದರೂ ಇದ್ದರೆ ಅವನ ಯೋಗ್ಯತೆಗೆ ಈ ಬಾರಿ ಟಿಕೆಟ್ ಯಾಕೆ ತಪ್ಪಿತು ಅಂತ ಹೇಳುವಂಥ ಕೆಲಸವನ್ನು ಇಲ್ಲಿವರೆಗೂ ಮಾಡಲಿಲ್ಲ. ದಿನನಿತ್ಯ ನಿರಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಅವರ ಕುಟುಂಬದವ್ರನ್ನ, ನಮ್ಮ ಲೀಡರ್ಸ್ಗಳನ್ನು ಬಾಯಿಗೆ ಬಂದಂಗೆಲ್ಲ ಪ್ರಚಾರಕ್ಕೋಸ್ಕರ ಬೈಯುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿಕೊಂಡ್ರ ವಿರುದ್ಧನೂ ಕೂಡ ನಾವು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು 2ನೇ ಬಾರಿ ಮುಖ್ಯಮಂತ್ರಿ ಆದ ಮೇಲೆ BJPಯವರಿಗೆ ಹೊಟ್ಟೆಲ್ಲ ಕಿವುಚ್ಕೊಳ್ಳೋ ರೀತಿಯಲ್ಲಿ ಕಿವುಚ್ಕೊತಾ ಇದ್ದಾರೆ. ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಒಂದೊಂದು ದಿವಸನೂ ಕಳಿಬೇಕಾದ್ರೆ ಒಂದು ಯುಗ ಕಳೆದಂಗೆ ಆಗ್ತಾ ಇದೆ BJPಯವರಿಗೆ. ಒಬ್ಬ ಬ್ಯಾಕ್ವರ್ಡ್ ಲೀಡ್ರು, ಅಹಿಂದ ನಾಯಕ, ರಾಜ್ಯದಲ್ಲಿ 6.5 ಕೋಟಿ ಜನಸಂಖ್ಯೆಯೂ ಕೂಡ ಅವ್ರನ್ನ ಇಷ್ಟಪಡುವಂಥ ಒಬ್ಬ ವ್ಯಕ್ತಿ, ಹಿಂದೆಂದೂ ಕಾಣದಂಥ ಒಂದು ಅಭಿವೃದ್ಧಿಯನ್ನು ಮಾಡಿರುವಂಥ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದುವರಿಬಾರ್ದು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಅವ್ರು ತೆಗಿಬೇಕು ಅನ್ನುವಂಥ ಉದ್ದೇಶದಿಂದ, ಅವ್ರಿಗೆ ಹೆಸರಿಗೆ ಕಳಂಕ ತರಬೇಕು ಅನ್ನುವಂಥ ಉದ್ದೇಶದಿಂದ ದಿನ ಬೆಳಗ್ಗೆ ಎದ್ದು 4-5 ಪ್ರೆಸ್ ಮೀಟ್ ಮಾಡಿ ಸುಳ್ಳಿನ ಆರೋಪಗಳನ್ನು ಪದೇ ಪದೇ ಸುಳ್ಳು ಹೇಳಿ ಆ ಸುಳ್ಳನ್ನೇ ನಂಬೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ನಮ್ಮ ತಲೆಯಲ್ಲಿ ಸಗಣಿ ಇರುವಂಥ ಇಬ್ಬರು ವಿರೋಧ ಪಕ್ಷದ ನಾಯಕರುಗಳಿದ್ದಾರೆ. ಒಬ್ಬರು ಆರ್ ಅಶೋಕು, ಇನ್ನೊಬ್ಬರು ಛಲವಾದಿ ನಾರಾಯಣ ಸ್ವಾಮಿ. ಅವ್ರ ಜೊತೆ ಇನ್ನೊಬ್ಬ ಹಿಂದೆ ಜನಗಳು ಕರೀತಾ ಇದ್ರು, ಈಗಲೂ ಕರೀತಾವ್ರೆ, CT ರವಿ, ಲೂಟಿ ರವಿ ಅನ್ನುವಂಥದ್ದು ಅವ್ರ ಹೆಸರದು. ಅವನು ಬಾಯಿ ಬಿಟ್ಟರೆ ಸಾಕು, ಸುಳ್ಳು ಬಿಟ್ಟರೆ ಬೇರೆ ಇನ್ನೇನು ಕೇಳಬೇಡಿ. ದಿನ ಬೆಳಗ್ಗೆ ಎದ್ದು ಮುಖ್ಯಮಂತ್ರಿಗಳನ್ನು ಬೈಯೋದು, ಕಾಂಗ್ರೆಸ್ನವ್ರನ್ನ ಬೈಯುವಂಥದ್ದು ಬಿಟ್ಟರೆ ಬೇರೆ